ಶೋರೂಮಿಂದ ನೋಡೋದಾದ್ರೆ 19,380 rupees ಆಗಿದೆ ಎಕ್ಸ್ಟ್ರಾ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ಟೈಟಲ್ ನೋಡಿ ಇಲ್ಲ ತಮ್ಮನೇಲಿ ನೋಡೋಕೆ ಗೊತ್ತಾಗಿರುತ್ತೆ. ಸೊ ಗೇಮಿಂಗ್ ರೂಮಿಂದು ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ ಪಿ ಸಿ ನೋಡ್ಕೊಳ್ರಿ ಗೈಸ್. ಪಿ ಸಿ ಎಲ್ಲ ನೋಡ್ಕೊಂಡು ಕೊಡೋದಿದೆಲ್ಲ ರಿಮೋಟು ಇಷ್ಟು ನೋಡಿ ನೋಡ್ರಿ ಗೈಸ್. ಇದನ್ನು ಆಫ್ ಮಾಡ್ಬಿಡೋಣ ಫಸ್ಟ್. ನೋಡಿ ಹೆಂಗೆ ಕಾಣುತ್ತೆ ಇದೊಂದು ಬಿಟ್ಬಿಡಿ. ಇದು ಮತ್ತೆ ಅಂಟಿಸ್ಬೇಕಿತ್ತು, ನಾನು ಅಂಟಿಸೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಅದೊಂದು ಅಂಟಿಸ್ಬೇಕಿತ್ತು, ಅದೊಂದು ಅಂಟಿಸಿದ್ರೆ ಕರೆಕ್ಟ್ ಆಯ್ತು. ಇಲ್ಲೂ ಗಮ್ ಬಿಟ್ಬಿಡೈತೆ, ಅಲ್ಲೂ ಗಮ್ ಬಿಟ್ಬಿಟ್ಟೈತೆ. ಹಾಂ ಅದೇ ಆಗೈತೆ ಗೈಸ್. ನೋಡ್ರಿ ಹಿಂಗಿದೆ ಲುಕ್ಕು. ಸೊ ಜಾಸ್ತಿ ಏನೋ ಇದು ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಗೊತ್ತು ನಿಮಗೆ. ಇವಾಗ ಆಫ್ ಮಾಡ್ಬಿಡೋದು. ಒಂದರಲ್ಲೇ ಇದೊಂದೇ ರಿಮೋಟಲ್ಲಿ 2 ಆಗುತ್ತೆ, ಬಿಕಾಸ್ 2 ಇತ್ತು. ಬಟ್ ಇದರಲ್ಲೇ ಆಗುತ್ತೆ, ಇದರಲ್ಲೇ 2 ಆಗುತ್ತೆ. ಅದ್ರ ಜೊತೆ ಅದನ್ನು ಆಪ್ರೇಟ್ ಆಗುತ್ತೆ ಗೈಸ್. ಎಲ್ಲ ಆಪ್ರೇಟ್ ಆಗ್ತದೆ ಇದೊಂದು ರಿಮೋಟಿಂದ. ಇದು ತೋರಿಸ್ಬೇಕಾರೆ ಅದ್ರ ರಿಮೋಟ್ ಇದ್ರಲ್ಲಿ ಐತೆ. ಅದು ಯಾವ ಬಟನ್ ಹಾಕ್ಬಿಟ್ರೆ ಅಂತ ಇವಾಗ ಗೊತ್ತಾಯ್ತಿಲ್ಲ. ಅದು ನಾರ್ಮಲ್ ಬಟನ್ ಅಲ್ಲ, ಅದು ಯಾವುದೋ ಮಧ್ಯದ ಯಾವುದೋ ಒಂದು ಬಟನ್ ಅಲ್ಲ, ಅದ್ರಲ್ಲ ಕೆಳಗಡೆ ಇಷ್ಟು ಅಲ್ಲಿ ಅಷ್ಟರಲ್ಲಿ ಯಾವುದೋ ಒಂದು ಬಟನ್ ಆಗ್ತೈತೆ. ಫುಲ್ ನೈಟ್ ಆಗ್ಬಿಡೈತೆ. ನಾಳೆ ಬ್ಲಾಗ್ ಇಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಮಾಡ್ತಾ ಇರೋದು, ಬಿಕಾಸ್ ಬೆಳಗ್ಗೆಯಿಂದ ಲೇವಲ್ ಕೂತಿದ್ದು ನೋಡ್ರಿ ಇಲ್ಲಿ. ಸೊ ಹಿಂಗಿದೆ ರೂಮ್, ಈ ಥರ ಇದೆ ಗೈಸ್ ನೋಡ್ರಿ ಇಲ್ಲಿ, ಗೊತ್ತಿರುತ್ತೆ. ಸೊ ಬ್ಯಾಕ್ಗ್ರೌಂಡು. ಸೊ ಇವಾಗ ಡೈರೆಕ್ಟಾಗಿ ಬ್ಲಾಗಿಂಗ್ ಬಂದ್ಬಿಡೋಣ, ಬಿಕಾಸ್ ಜಾಸ್ತಿ ಹೇಳೋದು ಬೇಡ. ಸೊ ಈ ಬ್ಲಾಗಲ್ಲಿ ಎಷ್ಟೆಷ್ಟು ಖರ್ಚಾಗೈತೆ ಗೇಮಿಂಗ್ ರೂಮ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಸಾಯನೇ ಹೇಳ್ತಾಳೆ. ಗೈಸ್ ನಾವು ಬಂದು ಬರೀ ಫಸ್ಟ್ ಈ ಲೈಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಆ ಲೈಟ್ ಇಂದಾನೆ ನಾವು ಆ ಲೈಟ್ಗೆ ಲೈಟಿಗಲ್ಲ ಫಸ್ಟ್ ಇದರಿಂದ ಮಾಡ್ಬಿಡು, ಸ್ವಿಚ್ ಬೋರ್ಡ್. ಗೈಸ್ ನಾವು ಸ್ವಿಚ್ ಬೋರ್ಡ್ಗೆ ಒಂದು 500 rupees ಆಗುತ್ತೆ ಮ್ಯಾಕ್ಸಿಮಮ್ ಐಟಮ್ಸ್ ಎಲ್ಲ ತರೋದಕ್ಕೆ. ಅವ್ರಿಗೊಂದು 500 ಕೊಡ್ಬೇಕಾಗುತ್ತೆ, ಒಂದು 1000 ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ವಿ. ಇದು ಸ್ವಿಚ್ ಬೋರ್ಡು ನಮ್ಗೆ ವೈರಿಂಗ್ಗೆ ಸೇರಿ 2,500 ರೂಪಾಯಿ ಆಯ್ತು. ಬರೀ ಸ್ವಿಚ್ ಬೋರ್ಡು ವೈರಿಂಗ್ ಸೇರಿ 2,500 ರೂಪಾಯಿ ಪ್ಲಸ್ ಅವರಿಗೆ 700 ರೂಪಾಯಿ ಕೊಟ್ವಿ. ಅಲ್ಲಿಗೆ 3,200 ರೂಪಾಯಿ ಹೋಯ್ತಿದ್ವಿ. ಇಲ್ಲೇ 3,200 ರೂಪಾಯಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3,000 ತಡೀರಿ, ಒಂದು ಫೋನ್ ತಗೊಳ್ಳೋಣ ಒಂದು. ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ತೋರಿಸ್ತಾ ಹೋಯ್ತೀನಿ ನಿಮಗೆ ಅಮೌಂಟ್ ಎಷ್ಟಾಯಿತು ಅಂತ ಗೊತ್ತಾಗುತ್ತೆ. 3,200 ರೂಪಾಯಿ ಬರೀ ಸ್ಟಾರ್ಟಿಂಗ್ನೇದು. ಏನು ಹೇಳಿ, ಸ್ಟಾರ್ಟಿಂಗ್ ಬರೀ 500 ರೂಪಾಯಿ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ದು. ಅಲ್ಲ ನಾನು 1,000 ರೂಪಾಯಿ ಆಗುತ್ತೆ ಅನ್ಕೊಂಡಿದ್ವಿ. 1,000 ರೂಪಾಯಿ ಇಟ್ಕೊಂಡಿದ್ವಿ, ಬಿಕಾಸ್ ಅವರಿಗೆ ಅಮೌಂಟ್ ಎಲ್ಲ ಕೊಡ್ಬೇಕಲ್ಲ. ಈಗ 3,200 ರೂಪಾಯಿ ಇದಕ್ಕೆ ಆಗಿದೆ. ನೆಕ್ಸ್ಟ್ ನಾವು ಈ ಲೈಟಿಗೆ ಬರೋಣ. ಇಲ್ಲಿಂದಾನೆ ಲೈಟಿಗೆ ನಾವು ಫಸ್ಟ್ 1,500 ಲೈಟಿಂಗ್ಸ್ ತಗೊಂಡ್ ಬಂದ್ವಿ. ನಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಹಾಕಿದಕ್ಕೆ ಲೈಟಿಂಗ್ಸ್. ಗೈಸ್ ಫಸ್ಟ್ ಆಫ್ ಆಲ್ ತಗೊಳ್ಳಿ ಆ ಸ್ವಿಚ್ ಬೋರ್ಡು, ಮತ್ತೆ ಇಲ್ಲಿ ಈ ಸ್ವಿಚ್ ಬೋರ್ಡು ಇಲ್ಲಿಂದ ಎಳ್ಕೊಂಡು ಈ ವೈರ್ ಇಲ್ಲಿಂದ ವೈರ್ ತಗೊಂಡು ಇಲ್ಲಿಂದ ಮತ್ತೆ ಫ್ಯಾನಿಗೆ ತಗೊಂಡು ಫ್ಯಾನಿಂದ ಇಲ್ಲಿಗೆ ತಗೊಂಡಿದ್ದು ಗೈಸ್. ಇಲ್ಲಿ ಏನಂತಾರದ ಅರ್ಥಿಂಗ್ ಇರ್ಲಿಲ್ಲ, ಬಲ್ಪ್ ಇರೋದಕ್ಕೆ. ಬಿಕಾಸ್ ಯಾರು ಆಲ್ಮೋಸ್ಟ್ ಕೊಡ್ಸಲ್ಲ ಅರ್ಥಿಂಗ್. ಇಲ್ಲಿ ಬಲ್ಪ್ ಅರ್ಥಿಂಗ್ ಬೇಡವಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಫ್ಯಾನ್ ಇಂದ ಅರ್ಥಿಂಗ್ ಹೇಳ್ಕೊಂಡು ಇಲ್ಲಿ ಕೊಟ್ಟಿಸಿದ್ವಿ. ಆಯ್ತಾ, ಅದೆಲ್ಲ ಸೇರಿ ಇಷ್ಟ ಆಯ್ತು ಅಮೌಂಟ್. ನಾವು ಅನ್ಕೊಂಡಿದ್ದೇನಂತ ಲೈಟಿಂಗ್ಸಿಗೆ 1,500 ಮುಗ್ದೋಗುತ್ತೆ ಬಿಡು, ಇವಾಗ ಇದು ಲೈಟಿಂಗ್ಸ್ ಇಂದ ಆದ್ರೂ ಮುಗೀತಲ್ಲ ಅಂತ. ಅದ್ ನಮಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತ ಮತ್ತೆ ಎಷ್ಟು ತಂದ್ವಪ್ಪ, ಮತ್ತೆ 1,500 ಕೊಡ್ತಾ ಇದ್ವಿ ಗೈಸ್. ಅದು 3,000 ಆಯ್ತಾ. ಆಮೇಲೆ ಈ ಕಾಟನ್ ನಾವು ಗೈಸ್ ನಾವು ಸುಮ್ನೆ ಏನೋ ಒಂದು 10 ಪೀಸ್ 12 ಪೀಸ್ ತಂದಿದ್ರೆ ಸಾಕಾಗ್ತಿತ್ತು ಅನ್ಸುತ್ತೆ. ನಾವ್ ಇದನ್ನ ಜಾಸ್ತಿ ನೋಡಿ, ಅದೆಲ್ಲ ಕಮ್ಮಿ ತಂದ್ವಿ, ಇದೆಲ್ಲ ಜಾಸ್ತಿ ತಂದ್ಬಿಟ್ವಿ. ಕಾಟನ್ ಇನ್ನು ನಮ್ಗೆ 6 ಇಂದ 7 ಇದು ಪಿಲ್ಲೋಸ್ ಉಳಿತು ಮನೇಲಿದೆ. 6 ಇಂದ 7 ಪಿಲ್ಲೋಸ್ ಉಳಿದಿದೆ ನೋಡಿ. ಕಾಟನ್ ಇಲ್ಲೆಲ್ಲ ಹಾಕಿದೀವಿ. ಪೂರ್ತಿ ಹಾಕಿದ್ರು ನಾವು ಕರೆಕ್ಟ್ ಆಗಿ ಇದಕ್ಕೆ ಅಮೌಂಟ್ ಪೇ ಮಾಡಿದ್ದು 2,000 ರೂಪೀಸ್. ನಮ್ದೆಲ್ಲ 120 ರೂಪಾಯಿನೋ ಅಲ್ಲ, 120 ರೂಪಾಯಿನೋ ಒಂದಕ್ಕೆ 120 ರೂಪಾಯಿನೋ ಆಯ್ತು. 120 ರೂಪಾಯಿ ಆಯ್ತು. ಟೋಟಲ್ ಕಾಸ್ಟ್ ನಮ್ಗೆ 2,000 ಆಯ್ತು ಗೈಸ್. ನಾವು ಗಾಡಿ ಚಾರ್ಜ್ ಎಲ್ಲ ಸೇರಿ 2,000 ರೂಪೀಸ್ ಆಯ್ತು ಬರೀ ಪಿಲ್ಲ. ಇದಕ್ಕೆ ಏನ್ ಹೇಳಿ ಕೊಳವು ಮಾಡಕ್ಕೆ ಹತ್ತಿಗೋಸ್ಕರ ಮಾಡಿದ್ವಿ ಗೈಸ್. ಅದು ನಾರ್ಮಲ್ ಹತ್ತಿ ಸಿಗ್ಲಿಲ್ಲ. ಸೊ ಬೆಡ್ ಇದಕ್ಕೆ ಹಾಕ್ತಿವರ ಹಳೆ ಹತ್ತಿ ಬರುತ್ತಲ್ಲ, ಆ ಥರ ಹತ್ತಿ ಹಾಕೋಣ ಅಂದ್ರೆ ಅದು ಸಿಗ್ಲಿಲ್ಲ. ಸೊ ನಾವೇ ಪಿಲ್ಲೋ ತಗೊಂಡ್ಬಿಟ್ಟು ಫಸ್ಟ್ ಟೆಡ್ಡಿಗೂ ಹೋಗಿದ್ದು. ಟೆಡಿ ಬೇರಲ್ಲಿ ಸಿಗುತ್ತಲ್ಲ ಆ ಪಿಲ್ಲೋ ತಗೋಣ, ಅದರಲ್ಲಿ ಇರುತ್ತಲ್ಲ ಕಾಟನ್, ಆ ತಗೊಳ್ಳೋಣ ಅಂತ. ಅಲ್ಲೋಗಿ ಕೇಳಿದಕ್ಕೆ ಚಿಕ್ಕ ಚಿಕ್ಕವೇ 600 ರೂಪಾಯಿ ಅಂದ್ರು.
ಸೊ ಇದು ಲಾಸ್ ಆಗುತ್ತೆ, ಸುಮ್ಮನೆ ಹೆವಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಡೈರೆಕ್ಟಾಗಿ ಪಿಲ್ಲೋಸ್ ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಪಿಲ್ಲೋಸ್ ತಗೊಂಡು ಹಳೆ ಬ್ಲಾಗ್ಸ್ ಎಲ್ಲ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಎಷ್ಟೆಷ್ಟಾಗಿತ್ತು ಅಂತ. ನೀವು ಬರೀ ಪಿಲ್ಲೋಸ್ 2000 ಆಯ್ತು ನಮ್ದಾಯ್ತು. ಆ ಲೈಟಿನ್ಸ್ ಹಿಂದೆ ಒಂದು ಟೇಪ್ ಹಾಕಿದ್ವಿ, ಅದಕ್ಕೆ ನಾವು ಗಮ್ ಇದಾಕಿದ್ವಲ್ಲ. ತೋರಿಸ್ತೀನಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಹಳೆ ಬ್ಲಾಗಲ್ಲೆಲ್ಲ ಅದ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇದು ಟೇಪಿಗೆನೆ ರೋಲ್ ಟೇಪ್, ಅದು 90 ರೂಪೀಸ್ ಆಯ್ತಾ. ನಾವ್ ಅಲ್ಲಿ ಫೆವಿಕ್ವಿಕ್ ಆ ಟೇಪು ಎಲ್ಲ ಸೇರಿ 300 ರೂಪೀಸ್ ಕಾಸ್ಟ್ ಆಯ್ತು ನನಗೆ ಆಯ್ತಾ. 350 ಆಯ್ತು ಗೈಸ್ ಅಲ್ಲಿ ಆಯ್ತಾ. ಅಲ್ಲಿ 350 ಆಯ್ತು. ಏರ್ ಸ್ಪ್ರೇ ಗೈಸ್ ಸುಮ್ನೆ ವೇಸ್ಟ್, ನಾವು ತಂದಿದ್ದೆ ವೇಸ್ಟ್. ಏರ್ ಸ್ಪ್ರೇ ಎಲ್ಲಿ ಏರ್ ಸ್ಪ್ರೇ ನಿಮ್ಮನೇಲಿ ಇರ್ಬೇಕಣ್ಣ. ಒಂದ್ ಸ್ಪ್ರೇ ಮಾತ್ರ ಅದು ಹೊಡೆದು ಗೈಸ್ ಕೋಟಿಂಗ್, ಲಾಸ್ಟ್ ಕೋಟಿಂಗಿಗೆ. ಬಿಕಾಸ್ ಅದು ನಾವು ಏರ್ ಸ್ಪ್ರೇ 4 ಬಾಟ್ಲು ತಂದ್ವು, ಬಟ್ ಅದು ಯೂಸ್ ಆಗ್ಲಿಲ್ಲ ನಮಗೆ. 3 ತಂದು, ಬಿಕಾಸ್ ಅದು ಏರ್ ಸ್ಪ್ರೇ ಎಲ್ಲ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ತಂದು ಅಂಟ್ಲಿಲ್ಲ ಅದು. ಆಮೇಲೆ ಮತ್ತೆ ಫೆವಿಕ್ವಿಕ್ಕಿಗೆ ಸುಮ್ನೆ ಇದ್ ಮಾಡ್ಲಿಲ್ಲ ನಾವು. ಅದನ್ನ ಮನೇಲಿ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನನ್ನ ಹತ್ರ ಇರೋ ಹೇರ್ ಸ್ಪ್ರೇ ಅಲ್ಲಿ. ಅದು ಕಾಸ್ಟ್ಲಿ ಹೇರ್ ಸ್ಪ್ರೇ. ನಾವೇನು ಅನ್ಕೋತೀವಿ 2 ಒಂದೇ ಅಲ್ವಾ, ಅಂಟುತ್ತೆ 2 ಹೇರ್ ಸ್ಪ್ರೇ ಅನ್ಕೊಂಡು ತಗೊಂಡ್ ಬಂದ್ವಿ. ಇನ್ನು 2 ಬಾಟ್ಲು ಸುಮ್ಮನೆ ಉಳಿದಿದೆ. ಅದು ನಮಗೆ ಕಾಸ್ಟ್ ಬಂದು 600 ರೂಪಾಯಿ ಆಯ್ತು. ನಾವು 3 ಹೇರ್ ಸ್ಪ್ರೇಯಿಂದ 600 ರೂಪಾಯಿ ಪೇ ಮಾಡಿದ್ವಿ. ಅದು ಸುಮ್ಮನೆ ವೇಸ್ಟು ನಮ್ಗೆ ಅದೇನು ವರ್ತೇ ಆಗ್ಲಿಲ್ಲ. 600 ರೂಪಾಯಿ ಅದಕ್ಕಾಯ್ತು. ಸೊ ಆಮೇಲೆ ಮತ್ತೆ ಫೆವಿಕಿಲ್ಗೆ ಇದು ಏರ್ ಸ್ಪ್ರೇ ಅಂಟಲ್ಲ ಅಂತ ಹೋಗಿದೆ ನಮಗೆ. ಇವಾಗ ಏನಪ್ಪ ಮಾಡೋದು, ನಮ್ಮ ಹತ್ರ ದುಡ್ಡೇ ಇಲ್ಲ ಗೈಸ್. ನಾನು 12,000 ರೂಪಾಯಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಡಬಲ್ ಖರ್ಚಾಗೋಯ್ತು ಗೈಸ್. ನಮಗೇನು ಅಂದರೆ ಐಡಿಯಾ ಇಲ್ಲ. ನಾನೇ ಇವಳ ಮಾಡಬೇಕಿತ್ತು. ಪೇಂಟಿಂದು ದುಡ್ಡು ಹೇಳಿಲ್ಲ ನಾವು. ಸೊ ಪೇಂಟಿಂದ ಹೇಳ್ತೀವಂತೆ. ನಾನು ಇವಳು ಐಡಿಯಾನೇ ಇಲ್ಲ. ಪೇಂಟ್ ಹೊಡೆದಿದ್ದೆ ನಾನು ಇವಳು, ಎಲ್ಲ ಫುಲ್ ಈ ರೂಮ್ನೇ ಡೆಕೋರೇಟ್ ಮಾಡಿದ್ದೆ ನಾನು ಇವಳು ಗೈಸ. ತುಂಬ ಕಷ್ಟ ಆಯಿತು, ಏನೇನು ಐಡಿಯಾ ಇಲ್ದಲ್ಲೇ ಮಾಡಿದ್ದು. ಆಮೇಲೆ ಫೆವಿಕ್ವಿಕ್ ದುಡ್ಡಾಯ್ತು. ಫೆವಿಕ್ವಿಕ್ ಎಷ್ಟಾಯ್ತು? ಫೆವಿಕ್ವಿಕ್ಗೆ 380 ರೂಪೀಸ್ ಕಾಸ್ಟ್ ಆಯ್ತು. ಎರಡು ಡಬ್ಬಕ್ಕೆ, 2 ಬಾಟಲ್ಗೆ 380 ರೂಪೀಸ್ ನಮಗೆ ಕಾಸ್ಟ್ ಆಯ್ತಾಯ್ತಾ. ಪ್ಲಸ್ ನಮ್ಗೆ ಇನ್ನೇನೇನು ತಗೊಂಡ್ವಿ, ಪೇಂಟಿಗೆ ಗೈಸ್. ನಮಗೆ ಪೇಂಟಿಗೆ ಎಷ್ಟಾಯ್ತು ಗೊತ್ತಾ? ಹತ್ತತ್ರ 500 to 600 ರೂಪಾಯಿ ನಮಗೆ ಪೇಂಟಿಗೆ ಆಗೋಯ್ತು. ನಾವ್ ಏನೇನ್ ತಗೊಂಡ್ವಿ ಅಂದ್ರೆ, ನಾವು ಒಂದ್ಸಲ ಪೇಂಟ್ ತಂದ್ವಿ, ನಮಗೆ ಸಾಕಾಗ್ಲಿಲ್ಲ. ಬಟ್ ಅವ್ರು ಪೇಂಟ್ ಅವ್ರು ಇದ್ದಿದ್ರೆ ಅಷ್ಟೆಲ್ಲ ಹೊಡೆದು ಮುಗಿಸ್ತಿದ್ರೇನೋ. ನಮೀಗ ಪೇಂಟ್ ಸಾಕಾಗ್ಲಿಲ್ಲ. ಈ ಗೋಡೆಗೆ ಮಿನಿಮಮ್ ಎಷ್ಟು ಕೋಟ್ ಗೊತ್ತಾ? 4 ಕೋಟ್ ಪೇಂಟ್ ಮಾಡಿದ್ವಿ. ಕಲರಿಂಗ್ ಈ ಡಿಸೈನ್ ಎಲ್ಲ ಸೇರಿ 4 ಕೋಟ್ ಪೇಂಟ್ ಮಾಡಿದ್ವಿ ಗೈಸ್ ನಾವು ಆಯ್ತಾ. ನೋಡ್ರಿ ಲುಕ್ ಹೆಂಗೈತೆ ನೋಡ್ರಿ ಗೈಸ್, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಇಲ್ಲೆಲ್ಲ ಪೇಂಟ್ ಆಗಿರ್ಬೋದು, ಬಟ್ ಏನು ಮಾಡ್ಕೊಳಕ್ ಆಗಲ್ಲ. ನಮಗ್ ಬಂದಷ್ಟು ಇಷ್ಟು ನೀಟಾಗಿ ಮಾಡಿದೀವಲ್ಲ, ಅದು ಖುಷಿ ನಮಗ್. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಈ ತರ ಪೇಂಟ್ ಎಲ್ಲ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾವು. ಆದ್ರೂ ಲಾಸ್ಟ್ ಅಲ್ಲೊಂದ್ ಸ್ವಲ್ಪ, ಅಲ್ಲಿ ಎಂಡಿಂಗ್ ಅಲ್ಲಿ ಸ್ವಲ್ಪ, ಇಲ್ಲಿ ನೋಡಿ ಅಲ್ಲೊಂದ್ ಸ್ವಲ್ಪ ಮಿಸ್ ಆಗೋಯ್ತು. ಹೊರದ್ಬಿಟ್ಟಿದ್ದ ಗೈಸ್ ಗ್ರೇ ಕಲರ್ ನ ಫಸ್ಟ್. ಅದಕ್ಕೆ 6000 ಪೇ ಮಾಡಿದೀವಿ ಗೈಸ್. ನಮ್ದು ಪೇಂಟಿಗೆ ಅಂದ್ರೆ ಅದು ಟಿನ್ನರು, ಬ್ರಷ್, ರೋಲರು ಎಲ್ಲ ಸೇರಿ ನಮ್ಗೆ 6000 ರೂಪೀಸ್ ಆಯ್ತು. ಅದಕ್ಕೇನೆ ಬರೀ ಪೇಂಟ್ಗೆನೆ. ಸೊ ಆ ಟೈಮಲ್ಲಿ ನನಗೆ ಏನಾಯ್ತು ಅಂದ್ರೆ ಗೈಸ್, ಕರೆಕ್ಟಾಗೇ ಇತ್ತು. ನಾನು ಕೆಲ್ಸಕ್ಕೆ ಹೋಗಿದ್ರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಕೊಂಡು ಒಂದು 200-400 ಮಾಡ್ಕೊ ಬಂದಿದ್ರೆ ಸೊ ನನಗೆ ಮ್ಯಾನೇಜ್ ಆಗೋದು. ಸೊ ಆ ಟೈಮಲ್ಲಿ ನನಗೆ ಏನಾಯ್ತು ಅಂದರೆ, ಇವಾಗ ಕೆಲಸದಿಂದ ಬಂದೆ, ನಾಳೆ ಗೇಮಿಂಗ್ ರೂಮ್ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅವಾಗ ಬಂದು ಚಾರ್ಜ್ ಹಾಕೋಳೆ, ಇಲ್ಲಿ ಕಡ್ದು ಬಿಡ್ದು ಗಾಡಿ ವೈರೆಲ್ಲ ಕಡ್ದುಬಿಟ್ಟೈತೆ ಇಲ್ಲಿ. ಇವಾಗ ಏನು ಮಾಡೋದು, ಕೆಲ್ಸಕ್ಕೆ ಹೋಗೋಕ್ಕಲ್ಲ, ಬುಡತ್ತಾಗೆ ಹೆಂಗೋ ಆಯ್ತಲ್ಲ ಅನ್ಕೊಂಡು ನಾನು ಅಲ್ಲಿ ಸ್ವಲ್ಪ ಹೊಡ್ತಾ ಬಿದ್ದಿದ್ದು. ನನಗೆ ಹೆವಿ ಸಾಲ ಮಾಡ್ಕೊಬಿಟ್ಟೆ ಗೈಸ್. ಹತ್ತತ್ರ 3,500-4 ಸಾವಿರ ಅದಕ್ಕೆ ಖರ್ಚಾಗೋಯ್ತು. ಅದನ್ನ ಆಡ್ ಆನ್ ಮಾಡ್ತಿದ್ವಿ, ಯಾಕಂದ್ರೆ ಅದು ಗೇಮಿಂಗ್ ರೂಮ್ ಮಾಡೋ ಟೈಮಲ್ಲಿ ಅಲ್ವಾ ಆಗಿದ್ದು. ಇದ್ರಲ್ಲಿ ಎಷ್ಟು ನೀವು ಖರ್ಚು ಮಾಡಿದೀವಿ ಅಂದ್ರೆ, ಇದೊಂದೇ ಎಕ್ಸ್ಟ್ರಾ ಆಡ್ ಮಾಡ್ಕೋತಾ ಇರೋದು. ಬಿಕಾಸ್ ಗಾಡಿಗೆ ಒಂದೇ ನಾವು ಎಕ್ಸ್ಟ್ರಾ ಖರ್ಚು ಮಾಡಿದೀನಿ, ಯಾವುದಕ್ಕೂ ಖರ್ಚು ಮಾಡಲಿಲ್ಲ. ಅದ್ರ ಜೊತೆ ಈ ನಿಯಾನ್ ಲೈಟ್ ನಮಗೆ ಎಷ್ಟು ಕಾಸ್ಟ್ ಆಯ್ತು? ಇದು 800 ಆಯ್ತು. 850 ಆಯ್ತು ಗೈಸ್. ಅದು ಆಯ್ತಾ ಗೈಸ್, ಇದಕ್ಕೆ 850 ಆಯ್ತು. ಇನ್ನ ಇದಕ್ಕೆ ನಾವ್ ಈ ಗಮ್ಟೆಬ್ಗೆಲ್ಲ ಹಳೇದೇ ಇತ್ತು, ಸುಮ್ಮನೆ ತುಂಬಾ ಉಳಿತು ಗೈಸ್. ನಮ್ದೆಲ್ಲ ಐಟಮ್ಸ್ ತುಂಬಾ ಉಳಿತು. ಐಟಮ್ಸ್ ನೆಲ್ಲ ಇಟ್ಟಿದೀವಿ ಹಂಗೇನೆ, ನೆಕ್ಸ್ಟ್ ಟೈಮ್ ಏನಕ್ಕಾದ್ರೂ ಯೂಸ್ ಆಗ್ಬೋದು. ಸೊ ಇದೊಂದ್ ಸ್ವಲ್ಪ ಗಮ್ಮೆಲ್ಲ ಬಿಟ್ಕೊಬಿಟ್ಟೈತೆ, ನೋಡೋಣ ನಾಳೆ ಕುತ್ಕೊಂಡು ಅದನ್ನ ರೆಡಿ ಮಾಡ್ಬೇಕು. ಸೊ ಇದಕ್ಕೂ ನಿಯಾನ್ ಲೈಟ್ 850 ಹಾಕೊಂಡೇನಪ್ಪ? 850 ಹಾಕೊಂಡೆ. ಸೊ ಆಯ್ತು. ಇವಾಗ ಆಮೇಲೆ ಬಿಟ್ರೆ ಗೈಸ್ ಬನ್ನಿ, ಇವಾಗ ರೀಸೆಂಟ್ ಆಗಿ ನೀವೇ ನೋಡಿದ್ರೆ ನಮ್ PC ಗೆ ಖರ್ಚು ಮಾಡಿದೀವಿ ನಾವು. ಇಟ್ಸ್ ನಾವು ಅದೂನು ನಾವು ಸ್ವಂತ ದುಡ್ಡಲ್ಲ, ಅದು ಸಾಲಿ ಬೈಸ್ ನಂದು ಹೆವಿ ಸಾಲ ಮಾಡ್ಕೊಬಿಟ್ಟೆ ಗೈಸ್. ಹತ್ತತ್ರ 30,000 ನಂಬ್ತಿರೋ ಬಿಡ್ತಿರೋ 30,000 ಸಾಲ ಮಾಡ್ಕೊಂಡೆ. ಅದ್ರ ದಿವಸ ಇದು ಆಗೋಕ್ಕಿಂತ ಮುಂಚೆ ಯಾರಿಗೋ ಗಾಡಿಲಿ ಗುದ್ದಿಲ್ಲ, ನಾನು ಗುದ್ದಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ 8,000 ರೂಪಾಯಿ ಹೋಯ್ತು. ಅದನ್ನ ಆ್ಯಡ್ ಮಾಡ್ಕೊಳಪ್ಪ. ಬೇಡ ಬೇಡ, ಅವೆಲ್ಲ ಗೇಮಿಂಗ್ ರೂಮಿಗೆ ಎಷ್ಟಾಯ್ತು ಅದನ್ನ ಮಾಡ್ಕೊತೀನಿ.
ಅಲ್ಲೊಂದು ಸ್ವಲ್ಪ 8,000 ರೂಪಾಯಿ ಅಲ್ಲೋಯ್ತು. ಹೆವಿ ಸಾಲ ಹೋಯ್ತು ಗೈಸ್ ಇದ್ರಲ್ಲಿ ಗೇಮಿಂಗ್ ರೂಮ್ ಮಾಡಾದ್ಮೇಲೆ ಅಂತ ಹೆವಿ ಸಾಲ ಅಂದ್ರೆ ಸಾಲ ಆಗೋಯ್ತು. ಇಷ್ಟೇ ನಾವಿನ್ನೇನು ಲೆಕ್ಕ ಹಾಕಿಲ್ಲ, ಇಷ್ಟಕ್ಕೆ ನಮಗೆ 20,380 ರೂಪೀಸ್ ಕಾಸ್ಟ್. ಫಸ್ಟ್ ಇಂದ ಹೇಳಿ ಏನೇನಕ್ಕೆ ಆಗೈತೆ ಅಂತ ನೋಡಿ. ನೀವು ಒಂದ್ಸಲ ಕ್ಯಾಲ್ಸಿ ತಗೊಂಡು ಓಪನ್ ಮಾಡ್ಕೊಂಡು ಮಾಡ್ರಿ. ಬೇಕಾದ್ರೆ ನಿಮಗೆ ಡೌಟ್ ಇದ್ರೆ ಜಾಸ್ತಿ ಹಾಕಿರ್ಬೋದೇನೋ ಇವರು ಅಂತ. ಇದು ಗೈಸ್ ನಮಗೆ 3,200 ಇದು ಏನು ಇದಕ್ಕೆ ಕರೆಂಟ್ ಇಂದಕ್ಕೆ ಆಗೋಯ್ತು. ಅಂಡ್ ಇದು 3,000 ರೂಪೀಸ್ ನಮಗೆ ಲೈಟ್ LED ಮೇಲ್ಗಡೆ ಇದಲ್ಲಿ ಕ್ಲೌಡ್ ಮಾಡಿದೀವಲ್ಲ ಆ ಲೈಟ್ಗೆ. ಆಮೇಲೆ 2,000 ರೂಪೀಸ್ ಕಾಟನ್ಗೆ, 350 ರೂಪೀಸ್ ನಮಗೆ ಗಮ್ ಟೇಪ್ ಮತ್ತೆ ಫೆವಿಕ್ವಿಕ್ಸ್ ಎಲ್ಲ ತಗೊಂಡ್ವಲ್ಲ ಅದಕ್ಕಾಯ್ತು. 600 ರೂಪೀಸ್ ನಮ್ಗೆ ಹೇರ್ ಸ್ಪ್ರೇ ಬಿತ್ತು. ಅಂಡ್ 380 ರೂಪೀಸ್ ಬಂದು ಫೆವಿಕಾಲಿಗೆ ಬಿತ್ತು. 6,000 ಪೇಂಟಿಗೆ ಕೊಟ್ವಿ. 4,000 ಗಾಡಿಗೆ, 850 ರೂಪಾಯಿ ನಮ್ಗೆ ಲೈಟಿಗೆ ಬಿತ್ತು. ಆಯ್ತಾ, 20,380 ರೂಪೀಸ್ ಆಡ್ ಆನ್ ಇದ್ರ ಕಾಸ್ಟ್ ನಮ್ಗೆ ಬೆಂಗಳೂರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದು ಎಲ್ಲ ಸೇರಿ 11,000 ರೂಪೀಸ್ ಆಯ್ತು. ಬಿಕಾಸ್ ಇದು ಥರ್ಮಲ್ ಇಂದ ಬಂದು ಎಷ್ಟು 8K ಏನಾಯ್ತು, 9K ಏನೋ ಆಯ್ತು, 8.8K ಅದೇ ಸಮಥಿಂಗ್ 9K 200 ಉಳಿದಿರ್ಬೋದು ಅಷ್ಟೇ. ಸೊ ಅಲ್ಲಿ ಹೋಗಿ ಇದನ್ನೆಲ್ಲ ಹಾಕ್ಸಿ ಅಲ್ಲಿ 9K ಇಟ್ಕೊಳ್ಳಿ, ಎಲ್ಲ ಸೇರಿ 11,000 ಏನೋ ಆಗೋಯ್ತು ಟೋಟಲ್ ಆಗಿ ಆಯ್ತು ಗೈಸ್. ಬಿಕಾಸ್ ಅವತ್ತು ಕುಂದ್ರ ಮಟ್ಟಕ್ಕೆ ಹೋಗಿದ್ದು ಅದನ್ನು ಆಡ್ ಆನ್ ಮಾಡ್ಕೊಂಡು ಹೇಳಿದ್ದು ಮೆಳಿಯಮ್ಮ. ನಾವೇನು ಅಲ್ಲಿ ಜಾಸ್ತಿ ಖರ್ಚು ಮಾಡ್ಲಿಲ್ಲ, 200 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ ಅಷ್ಟೇನೆ. ಬಟ್ ಇಲ್ಲೇ ನಮಗೆ PCಗೆ ಬಿತ್ತು. ಅಲ್ಲಿಗೆ ಎಷ್ಟಾಯ್ತು ನೋಡಿ, 11,000 ಪ್ಲಸ್ ಆಡ್ ಆನ್ ಮಾಡಿದ್ರೆ ನಾವು 31,380 ರೂಪೀಸ್ ನಾವಲ್ಲಿ ಕಾಸ್ಟ್ ನಮ್ದು. ಬರೀ ಗೇಮಿಂಗ್, ಇದು ಗೇಮಿಂಗಿಗೆ ಅಲ್ವೇನಪ್ಪ, ಬೇರೆಗೇನಲ್ಲ. ನಾವು ಗೇಮಿಂಗ್ ಪ್ರೋಸೆಸ್ಗೋಸ್ಕರನೇ ತಗೊಂಡಿರೋದು. 31,000 ರೂಪೀಸ್ ನಾವಿಲ್ಲಿ, 31,000 ಇಟ್ಕೊಳ್ಳಿ, 380 ಬಿಟ್ಬಿಡಿ, 31,000 ರೂಪೀಸ್ ನಾವಿಲ್ಲಿ ಖರ್ಚು ಮಾಡಿದೀವಿ. ಇವಾಗ ಇನ್ನೊಂದೇನಂದ್ರೆ ಈ ಮೌಸ್ ನೆಟ್ ವರ್ಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ಕೀಬೋರ್ಡ್ ವರ್ಕ್ ಆಯ್ತಲ್ಲ ಬಿಕಾಸ್ ಸರಿ ಇಲ್ಲ. ಬಿಕಾಸ್ ಈ ಸ್ಪ್ಲಿಂಟ್ ಇದನ್ನ ಶಿಫ್ಟ್ ಇಟ್ಕೊಂಡು ನಾನು ಬೀಟದಲ್ಲಿ ಆಡೋದಲ್ಲ, ಇದು ಅವನಿಗೆ ಸ್ಪ್ಲಿಂಟ್ ಅಲ್ಲ, ಶಿಫ್ಟ್ ಆಗಿಲ್ಲ, ಅದು ಬೀಟದಲ್ಲ ಅಲ್ವಾ ನಾನು ಆಡೋದು. ಸೊ ಅದನ್ನ ಪ್ರೆಸ್ ಮಾಡಿ ಇಟ್ಕೋತೀನಿ. ಪ್ರೆಸ್ ಮಾಡಿ ಇಟ್ಕೊಂಡಾಗ ಅದು ಪ್ರೆಷರ್ ಬಿದ್ದಾಗ, ಅದು ಅದ್ರ ಮೇಲೆ ಪ್ರೆಷರ್ ಬಿದ್ದಾಗ ಅದು ಲಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಗೇಮ್ ಪ್ಲೇನೇ ಹೊಂಟೋಗ್ಬಿಡೈತೆ. ಸೊ ನನಗೆ ಫಸ್ಟ್ ಒಂದು 3,000-3,500 ಅದೊಂದು ಕೀಬೋರ್ಡ್ ತಗೋಬೇಕು. ಅದೊಂದು ಸ್ವಲ್ಪ ಸರಿ ಆಯ್ತು. ಇವಾಗ ಸರಿ ಅವೆಲ್ಲ ಬಿಟ್ಟಾಕಿ. ಇವಾಗ 31,380 ರೂಪಾಯಲ್ಲಿ 12,000 ನಾನು ಕ್ಯಾಶ್ ಇಟ್ಕೊಂಡಿದ್ದೆ ಗೇಮಿಂಗ್. ಇಸ್ ಈಕ್ವಲ್ ಟು ಮೈನಸ್ 12,000 ರೂಪೀಸ್, 19,380 ರೂಪೀಸ್. ಈ 12,000 ಏನ್ ಪೂರ್ತಿ ಇವ್ನು ದುಡ್ದಿರೋ ದುಡ್ಡಲ್ಲ ಗೈಸ್, 5,000 ಚೀಟಿಂದ ಎತ್ಕೊಂಡಿರೋ ದುಡ್ಡು. ಅದ್ ಸಾಲ, ಅದ್ ಬಿಟ್ಟಾಕಿ. ಅದ್ ನಾನು ಇಟ್ಕೊಂಡಿದ್ದೆ 12,000 ರೂಪಾಯಿ ಅಲ್ವಾ, ಅದ್ ಬಿಟ್ಟಾಕಿ. ಅದ್ ಬಿಟ್ಟಾಕಿ. ಅದನ್ನ ನಾನು ಇವಾಗ ಎಕ್ಸ್ಟ್ರಾ ಎಷ್ಟು ಅಮೌಂಟ್ ಇದ್ ಮಾಡ್ಕೊಂಡಿದೀನಿ ನೋಡಿ, 19,380 ರೂಪೀಸ್ ಪ್ಲಸ್ 8,000 ರೂಪಾಯಿ ಅದು ಅವನಿಗೆ ಬಿಟ್ಟಾಕು. ಈಗ ನಮ್ದು ಇದಿತ್ತು, ಅದ್ ಬಿಟ್ಟಾಕಿ ಇವಾಗ. ಆಯ್ತಾ, ಇಷ್ಟೇ ಬರೀ ಗೇಮಿಂಗ್ ರೂಮ್ ನೋಡೋದಾದ್ರೆ 19,380 ರೂಪೀಸ್ ಆಗಿದೆ. ಎಕ್ಸ್ಟ್ರಾ ನಮ್ಮ ಹತ್ರ ಇಲ್ಲಿ ಎಕ್ಸ್ಟ್ರಾ ಏನ್ ಹೇಳಿ, ಎಕ್ಸ್ಟ್ರಾ ಕ್ಯಾಶ್ ಇದು ಎಕ್ಸ್ಟ್ರಾ ಆಯ್ತು. ಆಯ್ತಾ, ಎಕ್ಸ್ಟ್ರಾ ಆಯ್ತು. ಇನ್ನೊಂದು, ಇವಾಗ ಅದೇ ಟೈಮ್ಗೆ ಕೆಲಸ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನೀವೇ ನೋಡ್ತಿರ್ತೀರಾ, ಡೈಲಿ ಸ್ಟ್ರೀಮ್ ಮಾಡ್ತಾರ ನಾವು, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇವಾಗ ಇದನ್ನ ಹೆಂಗ್ ಕಟ್ಬೇಕು, ಈ ಸಾಲ ಹೆಂಗ್ ತೀರಿಸ್ಬೇಕು ಗೈಸ್? ನಿಜ ಹೇಳ್ಬೇಕು ಅಂದ್ರೆ ಒಬ್ರು ಇಬ್ರು ನನಗೆ ಹೆವಿ ಸಪೋರ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಒಂದೊಂದು ಟೈಮಲ್ಲಿ 400 ರೂಪಾಯಿ 300 ರೂಪಾಯಿ ಎಲ್ಲ ಆಗ್ತಾ ಇದ್ದಾರೆ. ಸೊ ನನಗೆ ಅದರಿಂದ ನನಗೆ ಸ್ಟ್ರೀಮ್ ಮಾಡಕ್ಕೆ ಸ್ವಲ್ಪ ಇದು ಬರ್ತೈತೆ. ಬಿಕಾಸ್ ನನಗೆ ಕೆಲಸ ಇಲ್ಲ ಇವಾಗ. ಸೊ ಕೆಲಸ ಮಾಡಪ್ಪ ನೀನು ಅದು ಇದು ಅಂದ್ಕೊಂಡು ಹೇಳ್ಬೋದು. ಬಿಕಾಸ್ ಇವಾಗ ಸ್ಟ್ರೀಮರು ಪ್ಲಸ್ ಲಾಗರ್ ಆಗೋಕ್ಕೆ ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ನಾನು ಯಾವ್ದಾದ್ರು ಕಂಪ್ನಿ ಕೆಲಸಕ್ಕೋ ಇಲ್ಲಾಂದರೆ ಶಿಫ್ಟ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಆ ಟೈಮಿಗೆ ನಾನು ಇವಾಗ ಡೈಲಿ 8:30 7:30 ಲೈವ್ ಮಾಡ್ತೀನಿ ಅಂದ್ಕೊಳ್ರಿ. ಶಿಫ್ಟ್ ಏನಾರು ಹಾಕಿದಾಗ 9 ಗಂಟೆಗೆ ಹೋಗಬೇಕು. ಸೊ 7:30 ಸ್ಟ್ರೀಮ್ ಹೋಯ್ತಾ, ಬೆಳಗ್ಗೆ ಬರ್ತೀನಿ ಅಂದ್ಕೊಳ್ಳಿ, ನೈಟ್ ಶಿಫ್ಟ್ ಅಂದ್ಕೊಳ್ಳಿ, ಬೆಳಗ್ಗೆ ಶಿಫ್ಟ್ ಅಂದ್ಕೊಳ್ಳಿ 9 ಗಂಟೆಯಿಂದ 5 ಗಂಟೆ ಅಂದ್ಕೊಳ್ರಿ. ಸೊ ನನಗೆ ಇವಾಗ ವ್ಲಾಗಿಂಗ್ ಟೈಮ್ ಹೋಯ್ತಾ. ಸೊ ಡೆಲಿವರಿ ಕೆಲಸ ಆದರೆ ನನಗೆ ಮ್ಯಾನೇಜ್ ಆಗುತ್ತೆ. ಬಿಕಾಸ್ ಇಲ್ಲಿ ವ್ಲಾಗರು ಮಾಡ್ಕೋಬೋದು, ಮಧ್ಯದಲ್ಲಿ ಸ್ಟ್ರೀಮರು ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಡೆಲಿವರಿ ಕೆಲಸ ಮಾಡ್ತಾಯಿದ್ದು. ಸೊ ಇವಾಗ ಸದ್ಯಕ್ಕೆ ಡೆಲಿವರಿ ಚಾರ್ಜ್ ಎಲ್ಲ ಆ್ಯಡ್ ಆನ್ ಮಾಡಿ ಸ್ವಲ್ಪ ರಿಸ್ಕ್ ಆಯ್ತೈತೆ. ಪ್ಲಸ್ಸು ಮಳೆಗಾಲ ಹೆವಿ ಇದು, ನಂದು ಮೊಬೈಲ್ ಬೇರೆ ಸರಿ ಇಲ್ಲ. ಸೊ ನೋಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಕ್ರಿಟಿಕಲ್ ಆಗೈತೆ. ನಾವು ಕೇಳ್ಕೊಳ್ಳೋದು ಎಷ್ಟೇ, ಸೊ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟು ಖರ್ಚು ಮಾಡ್ದಲ್ಲಪ್ಪ ಏನಕ್ಕೋ ನಿನಗೆ ತಿರ್ಪೇಶೋಕೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಅ ಡ್ರೀಮ್ ಗೈಸ್. ಫಸ್ಟು ನಾನು ಸ್ಟ್ರೀಮಿಂಗ್ ಮಾಡಬೇಕು ಅಂತ ಇದ್ದಾಗ ನನಗೊಂದು ಡ್ರೀಮ್ ಇತ್ತು. ಬಿಕಾಸ್ ನಾನೊಂದು ರೂಮ್ ಮಾಡ್ಕೋಬೇಕು ಅಂತ ಇರಲಿಲ್ಲ. ನನ್ನ ರೂಮ್ ನಾನು ರೂಮಲ್ಲಿ ಇದ್ನಲ್ಲ, ರೂಮಲ್ಲಿ ಅದೇ ರೂಮ್ನ ನಾನು ಗೇಮಿಂಗ್ ರೂಮಾಗಿ ಕನ್ವರ್ಟ್ ಮಾಡ್ಕೋಬೇಕು. ಬಿಕಾಸ್ ನಾನು ಒಬ್ಬನೇ ಇರಬೇಕು ಆ ರೂಮಲ್ಲಿ ಶಿಸ್ತಾಗಿ. ಯಾಕಂದರೆ ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿ ಸ್ಟ್ರೀಮಲ್ಲಿ ನೋಡೋದು ಬ್ಯಾಕ್ ಗ್ರೌಂಡ್ ನೋಡ್ತಾರೆ. ಸೊ ನಾನು ಇವಾಗ ಗ್ರೀನ್ ಸ್ಕ್ರೀನ್ ಹಾಕೊಂಡು ಮಾಡ್ಕೊಳ್ಳೋದು ಅಷ್ಟೊಂದು ಇಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ,
ಈ ಥರನೇ ಮಾಡ್ಕೊಬಿಟ್ಟೆ. ಸೊ ಗ್ರೀನ್ ಸ್ಕ್ರೀನ್ ಹಾಕೋಬೇಕು ಅಂದರೆ ಮಾಡ್ಬೋದಿತ್ತು. ಅದು ಅಷ್ಟೊಂದು IRL ಲೈವ್ ಸ್ಟ್ರೀಮ್ ಥರ ಕಾಣಿಸಲ್ಲ. ಅಂದರೆ IRL ಅಂದರೆ ರಿಯಲ್ ಟೈಮ್ ಲೈವ್ ಸ್ಟ್ರೀಮ್ ಅಂತ, ಓಕೆನಾ? ನಂಗೆ ಗೊತ್ತಿರಲಿಲ್ಲ ಗೈಸ್ ಅದು. ನಿನ್ನೆ ಲೈವಲ್ಲಿ ನೋಡ್ಬೇಕಾದ್ರೆ ಅದು ಎಂತ IRL ಅಂದ್ರೆ ಅಂತ ಕೇಳಿದೆ. ಇನ್ನೊಂದೇನಂದ್ರೆ ನಾವು ಗ್ರೀನ್ ಸ್ಕ್ರೀನ್ ಹಾಕೋಬೇಕಾದ್ರೆ ನೀವೇ ನೋಡಿದ್ರೆ ಒಂಥರ ಆರ್ಟಿಫಿಷಿಯಲ್ ಅಂದ್ರೆ ನಾವು ಗ್ರೀನ್ ಬಟ್ಟೆ ಹಾಕೊಂಡ್ ಬಂದ್ರೆ ಹಂಗೆ ಒಂಥರ ಅದು ಗ್ರೀನ್ ನಮ್ದು ಬಟ್ಟೆ ಒಂಥರ ಇದು ಒಂಥರ ಬ್ಲಾಕ್ ಆಗೋದು. ಅವನು ನೋಡಿರ್ತಿರೋ ಒಂದು ವಿಡಿಯೋದಲ್ಲಿ ಬ್ಲಾಕ್ ಕಲರ್ ಅಲ್ಲ ಗ್ರೀನ್ ಕಲರ್ ಬಾಟಲ್ 7up ಬಾಟಲ್ ಅಲ್ಲಿ ನೀರ್ ಕುಡಿದ್ರೆ ಫುಲ್ ಬಾಟಲೇ ಕಾಣಿಸ್ತಿರ್ಲಿಲ್ಲ ಅಲ್ಲಿ. ಸೊ ಅದಕ್ಕೆ ಗ್ರೀನ್ ಸ್ಕಿನ್ ಬೇಡ ಅಂತಾನೆ ನಾನು ಈ ತರ ಮಾಡ್ಕೊಂಡಿದ್ದು. ಸೊ ನೋಡುವ ಇವಾಗ ಎಲ್ಲ ಮಾಡ್ಕೊಬಿಟ್ಟಿದ್ದೀನಿ. ಸೊ ನಿಮ್ದು ಸಪೋರ್ಟ್ ಒಂದೊಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಫಸ್ಟ್ನೇ ಪೇಮೆಂಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಹೆವಿ ಟೆನ್ಷನ್ ಆಗ್ತೈತೆ ಗೈಸ್. ನಂದು ಮಾನಿಟೈಸೇಷನ್ ಆಗಿತ್ತು, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನೇನಾಗಿತ್ತು ಏನಾಯ್ತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡ್ಬಿಡ್ತೀನಿ. ಸೊ ಈ ಗೇಮಿಂಗ್ ರೂಮಿಗೆ ಇಷ್ಟು ಇದಾಗೋಯ್ತು. ಸೊ ನೋಡುವ, ನಿಮ್ಮ ಸಪೋರ್ಟ್ ಇದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿ ರೂಮ್ ಆಗಲಿ PC-ನಾಗಲಿ ಏನೋ ಒಂದು ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಾಕು, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ವಿಡಿಯೋ. ಪಕ್ಕ 25 to 30 ಮಿನಿಟ್ಸ್ ಅಷ್ಟೊಂದಲ್ಲ ಆಗಿಲ್ಲ, ಆಗಿರುತ್ತೆ. 20 ಮಿನಿಟ್ಸ್ ಆಗಿದೆ ಅಷ್ಟೇ. ಅಷ್ಟೇನಾ? ಸೊ ಗೈಸ್ ಇಷ್ಟೇನೆ. ನಮ್ಗೆ ಇನ್ನೂ ತಗೋಬೇಕಂದ್ರೆ ಕೀಬೋರ್ಡ್ ಗೈಸ್, ಚೇರ್ ಗೈಸ್ ನೋಡ್ರಿ, ಇಲ್ಲಿ ನೋಡ್ರಿ, ಯು ಕ್ಯಾನ್ ಸಿ ನೋಡಿ. ಇವ್ನ್ ಕೂತ ಅರ್ಧಟ ಗೈಸ್ ಸ್ಟ್ರೈಟ್ ಮಾಡಿರ್ತೀನಿ. ಅದು ನಿನ್ ಕೂತ್ ಮೇಲೆ ಇನ್ನೂ ದೊಡ್ಡ ಆಗಿರುತ್ತೆ. ಹಿಂಗೆ ಇವಾಗ ನಾರ್ಮಲ್ ಆಗಿ ಕುತ್ಕೊಂಡೋಗಿ ಪ್ರೆಷರ್ ಬಿಡ್ತೀವಿ ನೋಡಿ. ಇಲ್ಲಿ ಏನು ಇಲ್ಲ ಗೈಸ್ ಇದ್ರಲ್ಲಿ. ಸೊ ಅದೊಂದು ಗೇಮಿಂಗ್ ಚೇರ್ ನೋಡಿದ್ವು. ಇವಳು ಅಕ್ಕ ಅವ್ರ ಅಮ್ಮನ ಹತ್ರ ಇಸ್ಕೊಂಡ್ ಬಂದ್ಬಿಟ್ಟವಳೆ. ಸೊ ಇವೆಲ್ಲ ಮ್ಯಾನೇಜ್ ಆಗಿದೆ ಅವ್ರ ಅಮ್ಮನಿಂದ. ಸೊ ಅವ್ರ ಅಮ್ಮನ ಹತ್ರ ಸಾಲ ಇಸ್ಕೊಂಡಿದ್ದೆ, ಅಂತ ತೀರಿಸ್ಬೇಕು. ನೋಡುವ, ಮುಂದಕ್ಕೆ ಚೆನ್ನಾಗಿ ಯೂಟ್ಯೂಬಲ್ಲಿ ಕ್ಲಿಕ್ ಆಯಿತು ಅಂದರೆ, ವ್ಲಾಗಿಂಗಲ್ಲಿ ಆದರೆ ಅಥವಾ ಸ್ಟ್ರೀಮಿಂಗಲ್ಲಾದರೆ ಅಷ್ಟೇ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇನ್ಸ್ಟಾಗ್ರಾಮಿಗೆ ಸದ್ಯಕ್ಕೆ ಬರೋದು ಬೇಡವಾ, ನಮಗೆ ಸೊ ಅದೊಂದು ಸ್ವಲ್ಪ ನಮಗೆ ಭಯ ಐತೆ. ಬಿಕಾಸ್ ನಮಗೆ ಎಫರ್ಟ್ ಹಾಕಿ ಇವಾಗ 700 ರೂಪಾಯಿ ಕೊಟ್ಟು ಬ್ಲೂಟಿಕ್ ಕಾರು ತಗೊಬಿಡ್ತೀವಿ. ಮತ್ತೆ ಅದನ್ನ ಮಾಡಿಸಿದ್ರೆ ನಮಗೆ ಇಲ್ಲ ಅಷ್ಟ ಒಂದು ಅಂದ್ರೆ ಅದು ಸೆಕೆಂಡ್ ಲೆವೆಲ್ 2ದು, ಲೆವೆಲ್ 1 ಎಲ್ಲ ತಗೋತಾ ಇರೋದು. ಸೊ ಅದಕ್ಕೆ 700 ರೂಪಾಯಿದು ಯಾವ್ದೋ ಒಂದು ನೋಡೋಣ ಅಂದ್ರೂ ಸ್ವಲ್ಪ ನನಗೆ ಭಯ ಆಯ್ತೈತೆ. ಬಿಕಾಸ್ 700 ರೂಪಾಯಿ ದುಡಿಯೋದಂದ್ರೆ ಇವಾಗ ಸ್ವಲ್ಪ ಕಷ್ಟ. ಕ್ರಿಟಿಕಲ್ ಇದ್ರಲ್ಲಿ ಇದೀನಿ. ಸೊ ಗೈಸ್ ನೀನ್ ಇನ್ನೊಂದ್ಸಲಿ ನಂದು ಅರ್ನಿಂಗ್ಸ್ ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ಟೈಮ್ ನಿಮಗೆ. ಹೇಳ್ತಾರಲ್ಲ ಹಾಸನಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಅನ್ನೋ ಸುಳ್ಳು ಗೈಸ್ ಅದು. ಬಿಕಾಸ್ ಸಿಗಲ್ಲ, ಏನೋ ಒಂದ್ ಕೆಲ್ಸ ಸಿಕ್ಬಿಡುತ್ತೆ ಪಟ್ಟ ಅಂತ. ಹಾಸನಲ್ಲಿ ಒಬ್ರಿಗೆ ಕೆಲ್ಸ ಕೊಡಕ್ 300 ಕೇಳ್ತಾರೆ ಗೈಸ್. ಇನ್ನೊಂದು ಹೆವಿ ಕಷ್ಟ ಗೈಸ್. ಹಾಸನದಲ್ಲಿ ಬದುಕ್ಬೋದು, ಬಟ್ ಕೆಲ್ಸನೇ ಇಲ್ಲ. ಕೆಲ್ಸ ಇಲ್ಲ ಅಂದ್ರೆ ಏನ್ ಬದುಕ್ತೀರಾ? ಕೆಲ್ಸ ಇಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಜೀವನ ಮಾಡಕ್ಕಾಗಲ್ಲ. ಹಳ್ಳಿನ ಇದೇನೋ, ಮನೆ ಮುಂದೆ ಒಂದ್ ಸ್ವಲ್ಪ ತರಕಾರಿ ಹಾಕೋಬಹುದು, ಹಾಕೋಬಹುದು, ಅಕ್ಕಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಒಂದ್ಸಲ ಉಪ್ಪು ಖಾರ ತಂದ್ಬಿಟ್ಟು ಮನೇಲಿ ಮ್ಯಾನೇಜ್ ಮಾಡ್ಬೋದು ಅನ್ನಕ್ ಆಗಲ್ಲ. ಸಿಟಿಲಿ ಬಾಡಿಗೆ ಕಟ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಮನೆಗೆ ಐಟಮ್ಸ್ ತಗೊಬೇಕು, ಎಲ್ಲಾನು ಮಾಡ್ಕೋಬೇಕು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಬೇಗ ಹಂಗೆ ನಿಂತ್ಕೋತೀನಿ. ಇದು ಗೈಸ್ ಓವರ್ ಆಲ್ ಬಿಲ್ಡಪ್ ಅಲ್ವಾ. ಸೊ ಗೈಸ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಬೇಗ ಇದಕ್ಕಾದ್ರೂ 10K ಸಬ್ಸ್ಕ್ರೈಬರ್ಸ್. ಫಸ್ಟ್ 8K ಮಾಡ್ಕೊಡ್ರ ಸ್ವಾಮಿ. ಇನ್ನು 200 ಬೇಕು ಫಾಲೋವರ್ಸ್ ಗೈಸ್. ಏನ್ ಗೈಸ್ ಮತ್ತೆ ಸಾನು ಮೂವಿ ವ್ಲಾಗ್ಸ್ ಅಂತ ಹೊಸದಾಗಿ ಲೈವ್ ನ ಸ್ಟಾರ್ಟ್ ಮಾಡಿದೀವಿ. ಆ ಲೈವ್ಗೂ ಕೂಡ ಇದೇ ತರ ಕಪಲ್ಸ್ ಗೇಮಿಂಗ್ ಹೆಂಗ್ ಸಪೋರ್ಟ್ ಕೊಡ್ತಿದ್ರಾ ಅದೇ ತರ ಸಪೋರ್ಟ್ ಕೊಡಿ. ಫಸ್ಟ್ ಹೆಂಗೆ ಕಾಮಿಡಿಯಾಗಿ ಸಾನುಗೌಡ ಚಾನಲ್ ಅಲ್ಲಿ ಲೈವ್ ಮಾಡ್ತಿದ್ವಿ, ಅದೇ ತರ ಲೈವ್ ಅದ್ರಲ್ಲೂ ಮಾಡ್ತೀವಿ. ಪ್ಲಸ್ ಅದ್ರಲ್ಲಿ ಶಾರ್ಟ್ಸ್ ಹಾಕ್ತಿವಿ. ಇದ್ರಲ್ಲಿ ಶಾರ್ಟ್ಸ್ ಹಾಕಿದ್ರೆ ಅಷ್ಟು ಓಡಲ್ಲ ನನ್ನ ಪ್ರಕಾರ. ಬಿಕಾಸ್ ಶಾರ್ಟ್ಸ್ ವಿಡಿಯೋಸ್ ಲೈವ್ ಅಂದ್ರೆ ಒಂದೇ ಚಾನಲ್ ಅಲ್ಲಿ ಆಗಲ್ಲ. ಸೊ ಯೂಟ್ಯೂಬ್ ತುಂಬ ಕ್ರಿಟಿಕಲ್ ಆಗಿದೆ ಗೈಸ್. ನಾವು ಅನ್ಕೊಂಡಂಗಲ್ಲ ಯೂಟ್ಯೂಬು. ನಿಮಗೆ ನನ್ನ ಅರ್ನಿಂಗ್ಸ್ ಕೂಡ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್ಡ್ ನೆಕ್ಸ್ಟ್ ವಿಡಿಯೋಗೆ. ಬೈ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.